ಸಪ್ತಶ್ರೀ ಸಮರ್ಪಣಾ ಯೂಟ್ಯೂಬ್ ಚಾನೆಲ್ ಅರ್ಪಿಸುವ ಮಂಕುತಿಮ್ಮನ ಸೋದರ ಮುದ್ದು ರಾಮನ ಮುಗ್ಧ ಮನಸ್ಸು. ಕಡಲ ಕರೆ ಕಣವು ನೀ ಮುದ್ದು ರಾಮ. ಮುದ್ದುರಾಮನ ಮುಗ್ಧ ಮನಸ್ಸು 6ನೇ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕೆ ಸಿ ಶಿವಪ್ಪನವರ ಭಾವನಾತ್ಮಕ ಲೋಕದಲ್ಲಿ ಈಗ ವಿಹರಿಸೋಣ ಬನ್ನಿ. ಎಷ್ಟೋ ಸಲ ನಾವು ಹಳೆಯ ವಿಷಯಗಳನ್ನು ಮೆಲುಕು ಹಾಕೋದಿಲ್ಲ. ಅಯ್ಯೋ ಬಿಡೋದು ಹಳೇದಾಗೋಯ್ತು, ಔಟ್ಡೇಟೆಡ್ ಅಂತ ಅಂದ್ಬಿಡ್ತೀವಿ. ನಮ್ಮ ಜೊತೆನೇ ಇರುವಂತಹ ಎಷ್ಟೋ ಸ್ನೇಹಿತರುಗಳನ್ನು ಕೂಡ ನಾವು ಬಿಟ್ಬಿಡ್ತೀವಿ. ಅವರು ಮಾಡ್ರನ್ ಅಲ್ಲ, ಹಳಬರು ಅಂತಂದ್ಬಿಟ್ಟು. ಆದರೆ ನಮ್ಮ ಕಣ್ಣು ಮುಂದೆನೇ ಎಷ್ಟೋ ಜನ ಹಳಬರು ನಮಗಿಂತ ಮೇಲೆ 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 ಹೋಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಎಷ್ಟೋ ಸತಿ ಕೆಲವು ವಸ್ತುಗಳು ಹಳೇದು ಅಂತ ಫ್ಯಾಷನ್ ಬಟ್ಟೆಗಳಿರುತ್ತೆ, ಅದನ್ನು ಬಿಸಾಕಿರ್ತೀವಿ. ಆದರೆ ಮುಂದೊಂದು ದಿನ ಅದೇ ಒಂದು ಫ್ಯಾಷನ್ ಯುಗವಾಗಿ ಬದಲಾಗ್ತಾ ಹೋಗ್ತಾ ಇರುತ್ತೆ. ಎಲ್ಲದರಲ್ಲೂ ಚಿಕ್ಕದು, ನಮಗಿಂತ ತುಂಬ ಕಡಿಮೆ ಇದ್ದವರು ಅಂತ ಅನ್ನೋಂತಹ ವ್ಯಕ್ತಿಗಳೇ ಎಷ್ಟೋ ಸಲ ನಮ್ಮನ್ನು ಮೀರಿ ಬೆಳೀತಾ ಹೋಗ್ತಾ ಇದ್ದಾರೆ. ನಮ್ಮ ಜೊತೆ ಓದಿರ್ತಾರೆ, ನಮ್ಮ ಜೊತೆ ಬೆಳೆದಿರ್ತಾರೆ. ಆದರೂ ಕೂಡ ನಮಗಿಂತ ಮೇಲಕ್ಕೆ ಹೋದಾಗ ಒಂದು ಕ್ಷಣ ಅಸೂಯೆಯ ಛಾಯೆ ನಮ್ಮಲ್ಲಿ ಬಂದು ಹೋಗದೇ ಇರುತ್ತೆ. ಯಾಕೆ ನಾವು ಮನುಷ್ಯರಲ್ವಾ. ಹಾಗಾಗಿ ಯಾಕೆ ಬರುತ್ತೆ ಅಂದರೆ, ಅಯ್ಯೋ ನನ್ನ ಜೊತೆ ಓದೋನು, ನನಗೆ ಸರಸವನಾಗಿದ್ದವನು ಮೇಲೆ ಏರ್ಬಿಟ್ನಲ್ಲ ಅಂತ ಅನಿಸುತ್ತೆ. ನೋಡಿ, ಶಿವಪ್ಪನವರ ಮನಸ್ಸು, ಮುಗ್ಧ ಮನಸ್ಸು ಎಷ್ಟು ಸೂಕ್ಷ್ಮವಾಗಿದೆ ಅಂದರೆ, ಈ ಸಮಾಜದಲ್ಲಿರುವಂತಹ ಅಂಕು ಡೊಂಕುಗಳನ್ನೆಲ್ಲ ಇಷ್ಟು ಸೂಕ್ಷ್ಮವಾಗಿ ನವಿರಾಗಿ ಅದನ್ನು ಗಮನಿಸ್ತಾ ಹೋಗ್ತಾ ಇದ್ದಾರೆ ನೋಡಿ. ಆದರೆ ಹಳದಕ್ಕೂ ಕೂಡ ತನ್ನದೇ ಆದಂತಹ ಭಾವ ಸೌಂದರ್ಯವಿದೆ. ಯಾವುದು ಕೂಡ ನಾವು ಮೂಲ ಗುಂಪು ಮಾಡಬಾರ್ದು. ಹಳದು ಅಂತಂದ್ಬಿಟ್ಟು ಬಿಸಾಕೋದಾಗಲಿ, ಅಥವಾ ಹಳಬರು ಹಳೆ ಸ್ನೇಹಿತರು ಅಂತಂದ್ಬಿಟ್ಟು ಅವರನ್ನು ನಿಷ್ಕೃಷ್ಣವಾಗಿ ಕಾಣೋದಾಗಲಿ ಖಂಡಿತ ಮಾಡಬಾರ್ದು. ಅದಕ್ಕೆ ಹೇಳ್ತಾರೆ ಶಿವಪ್ಪನವರು, ಕಿರಿದೆಂದು ದೂರದಿರು, ಹಳತೆಂದು ಹಳೆಯದಿರು. ಅದು ಚಿಕ್ಕದು ಅಂತಂದ್ಬಿಟ್ಟು ಅದನ್ನು ದೂರಕ್ಕೆ ಹೋಗಬೇಡ, ತುಂಬ ಹಳೆಯದು ಅಂತಂದ್ಬಿಟ್ಟು ಅದನ್ನು ಹಳೆಯೋಕ್ಕೂ ಹೋಗಬೇಡ. ಒಂದೊಂದಕ್ಕಿದೆ ಅದರ ಭಾವ ಸೌಂದರ್ಯ, ಪ್ರತಿಯೊಂದಕ್ಕೂ ಕೂಡ ಅದರದೇ ಆದಂತಹ ಒಂದು ಭಾವ ಸೌಂದರ್ಯವಿದೆ. ಇವತ್ತು ನಾವು ಕರ್ನಾಟಕದಲ್ಲಿದ್ದೀವಿ. ಒಂದು ಸುವಾಸನೆಯ ಯಾವುದು ಶ್ರೀಗಂಧದ ಸುವಾಸನೆಯನ್ನು ನೋಡ್ತಾ ಇದ್ದೀವಿ. ಅದು ಹಳೆಯದು ಅಂತಂತಂದರೆ ಯಾರು ನಂಬ್ತಾರ? ಇಲ್ಲ. ನವನಾವೀನ್ಯತೆ ಪ್ರತಿ ಕ್ಷಣದಲ್ಲೂ ಕೂಡ ಅದು ತನ್ನ ಹೊಸತನವನ್ನು ಉಕ್ಕಿ ಹರಡ್ತಾ ಇರುತ್ತೆ. ಒಂದೊಂದಕ್ಕಿದೆ ಅದರ ಭಾವ ಸೌಂದರ್ಯ. ಯಾವ ಸ್ಪಂದನೆ ನಯಕ್ಕೆ ಅರಳಿ ನಿಲ್ಲುವುದು ಗರಿಮೆ. ಹೇಳೋಕ್ಕಾಗಲ್ಲ, ಯಾವ ಟೈಮಲ್ಲಿ ಯಾವುದು ಬೇಕಾದ್ರೂ ಮೇಲಕ್ಕೆ ಬರಬಹುದು. ಈ ಗೂಢ ಜಗ ನಿಯಮ ಮುದ್ದುರಾಮ. ಈ ಜಗದ ನಿಯಮವನ್ನು ನಾವು ಯಾರೂ ದಾಟಕ್ಕೆ ಆಗೋದಿಲ್ಲ ಅಂತ ಕವಿ ಹೇಳ್ತಾರೆ. ಕಾರಣ, ಹಳದಾಗಿರ್ಬೋದು, ಮುಂದೊಂದು ದಿನ ಅದೇ ಮೇಲೆ ಬರುತ್ತೆ. ನಾವು ಅದನ್ನು ನಿಷ್ಕೃಷ್ಟವಾಗಿ ಚಿಕ್ಕದು ಅಂತ ಅಂದ್ಕೊಂಡಿದ್ರು ಕೂಡ ಅದು ಮುಂದೆ ಬರುತ್ತೆ. ಹಾಗೆ ಒಂದು ಭಾವಾರ್ಥದಲ್ಲಿ ಅವರು ನಮಗೆ ಒಂದು ಸಂದೇಶವನ್ನು ಕೂಡ ಕೊಡ್ತಾರೆ. ನೀನು ಚಿಕ್ಕವನು ಅಂತ, ನೀನು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಏನು ಹೇಳ್ತೀವಲ್ಲ, ಅದು ಕೀಳರಿಮೆನೆ ಬೆಳೆಸ್ಕೋಬೇಡ. ಹೇಳೋಕ್ಕಾಗಲ್ಲ, ಮುಂದೊಂದು ದಿನ ನಿನಗೂ ಕೂಡ ಕಾಲ ಬರುತ್ತೆ. ಹಾಗೆ ನಮಗೆ ಒಂದು ಧನಾತ್ಮಕವಾದಂತಹ ಒಂದು ಧೈರ್ಯವನ್ನು ಕವಿ ಕೊಡ್ತಾ ಹೋಗ್ತಾರೆ. ಇದೊಂದು ಗೂಢ ನಿಯಮ ಇದು ಹೇಳ್ತಾರೆ, ಒಂದು ಗೂಢ ಜಗದ ನಿಯಮ ಅಷ್ಟೇ. ಇದು ಜಗದಲ್ಲಿ ಏನಾಗುತ್ತೆ ಅಂತ ಆ ಒಂದು ಗೂಢವನ್ನು ಯಾರೂ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಹಾಗಾಗಿ ಹಳತೆಂದು ದೂರದಿರು, ಹೊಸದನ್ನು ಅಂತಂದ್ಬಿಟ್ಟು ಆಹ್ವಾನಿಸದಿರು. ಕಾಲ ನಿಯಮಕ್ಕೆ ತಕ್ಕ ಹಾಗೆ ಅದು ತನ್ನ ಪ್ರಭಾವವನ್ನು ತೋರಿಸ್ತಾ ಹೋಗುತ್ತೆ ಅಂತ ಕವಿ ಹೇಳ್ತಾ ಹೋಗ್ತಾರೆ. ಕಿರಿದೆಂದು ದೂರದಿರು, ಹಳತೆಂದು ತಳ್ಳದಿರು. ಕಿರಿದೆಂದು ದೂರದಿರು, ಹಳತೆಂದು ತಳ್ಳದಿರು. ಒಂದೊಂದಕ್ಕಿದೆ ಅದರ ಭಾವ ಸೌಂದರ್ಯ. ಒಂದೊಂದಕ್ಕಿದೆ ಅದರ ಭಾವ ಸೌಂದರ್ಯ. ಯಾವ ಸ್ಪಂದ
ಸಪ್ತಶ್ರೀ ಸಮರ್ಪಣಾ ಯೂಟ್ಯೂಬ್ ಚಾನೆಲ್ ಅರ್ಪಿಸುವ ಮಂಕುತಿಮ್ಮನ ಸೋದರ ಮುದ್ದು ರಾಮನ ಮುಗ್ಧ ಮನಸ್ಸು. ಕಡಲ ಕರೆ ಕಣವು ನೀ ಮುದ್ದು ರಾಮ,